ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಭಟ್ಕಳದಿಂದ ಬೆಂಗಳೂರಿಗೆ ತೆರಳುತ್ತಿದ್ದ ಬಸ್ಗೆ ಯಾಂತ್ರಿಕ ತೊಂದರೆಯಿಂದಾಗಿ ಬೆಂಕಿ ತಗುಲಿದ ಘಟನೆ ಸಾಗರದ ಎಲ್ಬಿ ಕಾಲೇಜು ಸಮೀಪ ನಡೆದಿದೆ. ಘಟನೆಯಿಂದ ಯಾವುದೇ ಪ್ರಯಾಣಿಕರಿಗೂ ತೊಂದರೆಯಾಗಿಲ್ಲ. ಆದರೆ ಸ್ವಲ್ಪ ಎಚ್ಚರ ತಪ್ಪಿದ್ದಲ್ಲಿ ಭಾರೀ ಅನಾಹುತವೊಂದು ನಡೆದು ಹೋಗುತ್ತಿತ್ತು. ಕೂಡಲೇ ಸಾಗರ ಅಗ್ನಿಶಾಮಕ ದಳ ಸ್ಥಳಕ್ಕಾಗಮಿಸಿ ಬೆಂಕಿ ನಂದಿಸಿದ್ದಾರೆ. 10 ಪ್ರಯಾಣಿಕರನ್ನು ಕರೆದುಕೊಂಡು ಬರುತ್ತಿದ್ದ ಬಸ್ನಲ್ಲಿ ಹೊಗೆಯಾಡುತ್ತಿರುವ ಬಗ್ಗೆ ಪ್ರಯಾಣಿಕರು ಎಚ್ಚರಿಸಿದ್ದರು. ಚಾಲಕ ಮತ್ತು ನಿರ್ವಾಹಕ ಗಮನ ಕೊಡದೆ ಬಸ್ ಚಲಾಯಿಸಿಕೊಂಡು ಬಂದಿದ್ದಾರೆ ಎಂದು ಘಟನೆಯಿಂದ ಸ್ವಲ್ಪದರಲ್ಲಿ ಪಾರಾದ ಪ್ರಯಾಣಿಕರು ಆರೋಪಿಸಿದ್ದಾರೆ. ಬೆಂಕಿ ಇದೆಯಾ? ಕಂಪ್ಲೀಟ್ ಫಿಟ್ ಆಗ್ತದೆ ಈಗ. ಬ್ಲಾಸ್ಟ್ ಇದಾಗುತ್ತೆ. ಅಲ್ಲ ನೀರೇನು ವ್ಯವಸ್ಥೆ ಮಾಡೋಕೆ ಆಗೋದಿಲ್ಲ? ನೀರು ಎಲ್ಲಿಂಟು ಇಲ್ಲಿ ತಿಂಡಿಗೆ ಎಂತದೋ ಮಾಡೋಕೆ ಅಲ್ಕಡೆ ಫೋನ್ ಫೈರ್ ಇಂಜನ್ ಫೋನ್ ಮಾಡೋದೊಳಗೆ. ಸರ್ ಫೈರ್ ಇಂಜನಿಗೆ ಫೋನ್ ಮಾಡಿಬಿಡಿ. ನಂಬರೇ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಪ್ಯಾಸೆಂಜರ್ ಇದ್ರು ಒಂದು 5-6 ಜನ. ಬೆಂಗಳೂರು ಇದ್ರು ಪ್ಯಾಸೆಂಜರ್ ಒಂದು 8 ಜನ ಇದ್ರು ಅಷ್ಟೇ. ನೀವು ಇದ್ರಲ್ಲ. ನೀವು ಎಲ್ಲಿಂದ ಬಂದಿದ್ದೀಗ? ಭಟ್ಕಳದಿಂದ ಬಂದಿದ್ದಾ? ಈಗ ಎಲ್ಲಿ ಹೋಗ್ಬೇಕು ನೀವು? ಆ ಬಸ್ಸಲ್ಲಿ ಎಷ್ಟು ಜನ ಇದ್ರು? 12 ಹೌದಾ? ಒಂದು 10ರಿಂದ 12 ಜನ ಇದ್ರ? ಕಂಡಕ್ಟರ್ ಆಗಲಿ ಡ್ರೈವರ್ ಆಗಲಿ ಇಲ್ಲಿ ಅಂತ ಹೇಳೋದೇ ಇಲ್ಲ. ಸರಿ ಒಂದು 60 ಕಿಲೋಮೀಟರ್ ಹಿಂದೆನೆ ಹೊಗೆ ಬರ್ತಾ ಇತ್ತು. ಹೌದು. ಹಿಂದೇನೆ ನಾವು 11 ಹತ್ತಿದ್ದೇನೆ. ಒಂದು 15 ಜನ ಬಸ್ ಮೇಲೆ ಇದ್ದಾರೆ. ಜೀವಕ್ಕೆ ಅಪಾಯ ಆಗಿದ್ದಿದ್ರೆ ನೀವು ಯಾರು ಏನು ಹೇಳಿಲ್ವಾ? ಹೇಳಿದ್ವಿ. ನಾನು ಇದೇ ಬಸ್ಸಲ್ಲಿ ಬೆಂಗಳೂರು ಹೋಗ್ತೀನಪ್ಪ, ಬೆಂಗಳೂರು ಬಸ್ ಅದು.
ಹೋಗ್ತೀರಾ ಅಂತ ಕೇಳ್ತಾನೆ. ನೋಡ್ಬೇಕು, ಸಾಗರ ಹೋಗಿ ನೋಡ್ಬೇಕು, ಬೇರೆ ವ್ಯವಸ್ಥೆ ಮಾಡ್ಲಿಕ್ಕಾಗುತ್ತೆ ನೋಡ್ಬೇಕು, ಅಲ್ಲೇ ನಿಲ್ಸ್ಬೋದಲ್ಲ. ಇವ್ರಿಗೆ ಗೊತ್ತಿರ್ತಿಲ್ಲ, ಬಸ್ನ ವ್ಯವಸ್ಥೆ ಎಲ್ಲ ಗೊತ್ತಿರ್ತಿಲ್ಲ. ಇಂಜಿನ್ ಯಾವ ರೀತಿ ಆಗ್ತದೆ, ಬಾಯ್ಲ್ ಆಗ್ತದೆ, ಆಯಿಲ್ ಬಾಯ್ಲ್ ಆಗ್ತದೆ, ಆಗೋದಿಲ್ಲ ಇದು ಹೋಗ್ಲಿಕ್ಕೆ, ಅಷ್ಟು ಗೊತ್ತಿರ್ತಿದಿಲ್ಲ ಇವ್ರಿಗೆ. ಕಾಮನ್ ಸೆನ್ಸ್ ಇರಲ್ವಾ? ಗೌರ್ಮೆಂಟ್ ಎಂಪ್ಲಾಯಿ ಇವರು, ಜೀವಕ್ಕೇನಾದ್ರು ಅಪಾಯ ಆಗಿದ್ದರೆ ಯಾರು ಜವಾಬ್ದಾರಿ? ಹೋಯ್ತು ಗೌರ್ಮೆಂಟ್. ಇವ್ರು ಬೇಜವಾಬ್ದಾರಿ ರೀ. ಹೊಗೆ ಬರ್ತಾ ಇದೆ, ಬಾಯ್ಲ್ ಆಗ್ತದೆ ಇಂಜಿನ್ನು, ಆ ರೀತಿ ಹೊಗೆ ಬರ್ತದೆ. ನಮ್ಮ ಹತ್ರ ಕುಂತ್ಕೊಳ್ಲಿಕ್ಕಾಗಲ್ಲ, ಉಸಿರಾಡ್ಲಿಕ್ಕಾಗಲ್ಲ. ಬಸ್ಸಲ್ಲಿ ನಿಲ್ಲಿಸಿ ಬೇರೆ ವ್ಯವಸ್ಥೆ ಮಾಡ್ಕೊಳ್ಳೋದು ಕಂಡಕ್ಟರ್ ಡ್ರೈವರ್ ಜವಾಬ್ದಾರಿ ಅಲ್ವಾ? ಮಾಡ್ಲೇಬೇಕಲ್ವ ಅದನ್ನ? ಜೀವದ ಅವ್ರು ನಮ್ಮ ಬಸ್ ಮೇಲೆ ಕುಂತ ಮೇಲೆ ಅವ್ರ ಜೀವದ ಹಂಗೆ ಇಲ್ಲ. ಇದೇ ಬಸ್ನಲ್ಲಿ ಓವರ್ಟೇಕ್ ಮಾಡ್ತಾರೆ. ಮತ್ತೊಂದು ಬಸ್ಸು ಓವರ್ಟೇಕ್ ಮಾಡ್ತು, ಇವ್ ಬ್ರೇಕ್ A42 F1301 ಭಟ್ಕಳದಿಂದ ಮಂಗಳೂರು ಬಸ್ ಇಂಜಿನ್ ಆಯಿಲಿಂದ ಬೆಂಕಿಯಾಗಿ ಸಂಪೂರ್ಣ ಬಸ್ಸು ಬೆಂಕಿಗೆ ತಗುಲಿರುತ್ತದೆ. ತಕ್ಷಣ ನಮ್ಮ ಅಗ್ನಿಶಾಮಕ ಇಲಾಖೆಗೆ ಕರೆ ಬಂದ ತಕ್ಷಣ ಅಗ್ನಿಶಾಮಕ ಇಲಾಖೆಯ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರು ತಕ್ಷಣದಲ್ಲಿ ಬಂದು ಸಂಪೂರ್ಣ ಬೆಂಕಿಯನ್ನು ನಂಬಿಸಿ 12 ಜನ ಏನು ಟ್ರಾವೆಲ್ ಮಾಡ್ತಿದ್ದಾರೋ ಸಾರ್ವಜನಿಕರು ಅವ್ರನ್ನ ರೆಸ್ಕ್ಯೂ ಮಾಡಿದ್ದಾರೆ. ಯಾವುದೇ ರೀತಿಯ ಪ್ರಾಣಿ ಹಾನಿ ಆಗಿಲ್ಲ. ಚಿಕ್ಕಮಣ್ಣಿಂದ ಹತ್ತಿದ್ದು 9:20ಕ್ಕೆ ಬರ್ಬೇಕಿತ್ತು ಬಸ್. ಅದು ಆದರೂ 9:50ಕ್ಕೆ ಬಂದ. ಮಾವಿನಗುಂಡಿ ಘಟ್ಟ ಹತ್ತದ ತಕ್ಷಣ ಹೊಗೆ ಬರೋಕ್ಕೆ ಶುರುವಾಯಿತು. ಆದರೆ ಅವ್ನು ಗಾಡಿ ಹೊಡ್ಕೊಂಡ್ಬಂದ. ಅವನೇನು ತಿಳ್ಕೊಂಡ ಏನೋ ಆದಷ್ಟು ಬೇಗ ನಾವು ಸಾಗರ ಹೋಗಿ ಸೇಫ್ ಆಗೋಣ ಅಂತ ಮಾಡಿ. ಅದು ಇಲ್ಲಿ ಬರೋಕ್ಕೂ ಬೆಂಕಿ ತರ್ತೀವಿ. ಸರ್ ಎಷ್ಟು ಜನ ಇದ್ರು ಸರ್ ಪ್ಯಾಸೆಂಜರ್ಸ್? 12 ಜನ ಇದ್ದರು, 4 ಹೆಂಗಸರು ಇದ್ದರು, 8 ಗಂಡಸಿದ್ರು. ಆದರೂ ಪ್ಯಾಸೆಂಜರ್ ಕಮ್ಮಿ ಇತ್ತು, ದೇವರದಿಂದ ಏನು ಆಗಿಲ್ಲ. ಇಳಿಯೋಕ್ಕೂ ಸ್ವಲ್ಪ ಅನುಕೂಲ ಆಯಿತು ಸರ್. ಈ ಬಸ್ ಬೆಂಕಿ ಹತ್ಕೊಂಡ ತಕ್ಷಣ ನೀವು ಬಸ್ಸಲ್ಲಿ ಇದ್ದಾಗಲೇ ಬೆಂಕಿ ಹತ್ಕೊಳ್ತಾ ಸ್ವಲ್ಪ ಹತ್ಕೊಂಡಿತ್ತು ಸ್ವಲ್ಪ. ಅದರಲ್ಲೂ ನಾವು ಇಳಿದಿದ್ದು ಒಂದು 2-3 ನಿಮಿಷದಲ್ಲಿ ಬೆಂಕಿ ಜಾಸ್ತಿ ಆಯಿತು. ಆದರೂ ದೇವ್ರದಿಂದ ನಾವು ಸೇಫ್. ಬೆಂಗಳೂರಿಗೆ ಬರ್ತಾಯಿದ್ವಿ. ಇಲ್ಲಿ ಸಾಗರ ಹತ್ರ ಬರುವಾಗ ಭಟ್ಕಳದಿಂದ 8:20 ಬಿಟ್ಟು ಗಾಡಿ ಸಾಗರ ಹತ್ರ, ಇಲ್ಲಿ ಸಾಗರ ಡಿಪೋಯಿಂದ ಹಿಂಗೆ ನೇರ ಹೋಗೋ ಗಾಡಿ ಇದು. ಇಲ್ಲಿ ಸ್ವಲ್ಪ ಇಲ್ಲಿ ಹಿಂದೆ LB ಕಾಲೇಜ್ ಸ್ವಲ್ಪ ಮುಂದೆ ಬರುವಾಗ ಹೊಗೆ ಕಾಣಿಸ್ತು ಮಿರರಲ್ಲಿ. ಹಾಗೆ ಸ್ವಲ್ಪ ಸೈಡ್ ಆಗಿದೆ ನೋಡುವಾಗ ನೋಡೋಕೆ ಹೋಗಿ ಒಮ್ಮೆಲೆ ಬೆಂಕಿ ಬಂದುಬಿಡ್ತು. ಆಮೇಲೆ ಪ್ಯಾಸೆಂಜರ್ ಎಲ್ಲ ಇಳಿಸ್ಬಿಟ್ವಿ ನಾವು. ಅವಾಗ ತಕ್ಷಣ ಸೀಟಿಗೆ ಹತ್ಕೊಂಡು ಬೆಂಕಿ ಆಮೇಲೆ ಪ್ಯಾಸೆಂಜರ್ ಎಲ್ಲ ಸುರಕ್ಷಿತವಾಗಿ ಇಡ್ತಿದ್ದೀವಿ, ಅವ್ರಿಗೇನೂ ಪ್ರಾಬ್ಲಮ್ ಆಗಲಿಲ್ಲ. ಆಮೇಲೆ ಫೈರ್ ಇಂಜಿನ್ ಬಂದುಬಿಟ್ಟು ಬೆಂಕಿನ ಸುಟ್ಟಾರೆ ಮಾಡಿ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಿಲ್ಲ. ಎಷ್ಟು ಜನ ಪ್ಯಾಸೆಂಜರ್ ಇತ್ತು ಸರ್? 11 ಜನ ಬೆಂಗಳೂರಿಂದ ಬಂದಿದ್ದು ಸಡನ್ ಆಗಿ ಬೆಂಕಿ ಓಕೆ ಸರ್, ಬಸ್ ಎಲ್ಲಿಂದ ಬರ್ತೀವಿ? ಯಾವ ಡಿಪೋಗೆ ಸಂಬಂಧಪಟ್ಟಿದ್ದು ಬಸ್ಸು? ಪ್ಯಾಸೆಂಜರ್ ಭಟ್ಕಳ ಡಿಪೋಕ್ಕೆ 10 ಜನ ಪ್ಯಾಸೆಂಜರ್ ಇದ್ದರು. ಪ್ಯಾಸೆಂಜರ್ಗೇನು ಯಾರಿಗೂ ಆಗಿಲ್ಲ, ಮೊದಲೇ ಇಳಿಸ್ಬಿಟ್ಟಿದ್ದೀವಿ. ಸಡನ್ನಾಗಿ ಮುಂದುಗಡೆ ಬೆಂಕಿ ಹತ್ಕೊಂತು. ಹಂಗೆ ಸೈಡ್ ಹಾಕಿಬಿಟ್ಟು ನಾನು ಆಟೋ ಮಾಡ್ಕೊಂಡು ಸೀದಾ ಫೈರ್ ಇಂಜಿನಿಗೆ ಹೋದೆ. ಅವ್ರು ಕರ್ಕೊಂಡ್ಬಂದೆ, ಅವರು ಕ್ಲಿಯರ್ ಮಾಡಿದರು. ಸರ್ ತಮ್ಮ ಹೆಸರು? ಶಂಕರ್ ಅಂತ, ಸತೀಶ್.